ಹಾಯ್, ನನ್ನ ಹೆಸರು ದಿವ್ಯಾ. ನಾನು ಉಡುಪಿಯಿಂದ ಮಾತಾಡ್ತಾ ಇರೋದು. ಆ್ಯಕ್ಚುಲಿ ನಾನು ಆರಿ ಕ್ಲಾಸಸ್ಸಿಗೆ ತುಂಬ ಸರ್ಚ್ ಮಾಡ್ತಿದ್ದೆ ಲಾಂಗ್ ಬ್ಯಾಕಿಂದ. ಬಟ್ ಮಿಡ್ಲಲ್ಲಿ ನಾನು ಬಿಟ್ಟೆ. ನನಗೆ ಕರೆಕ್ಟಾಗಿ ಯಾವುದು ಸಹ ಸೆಟ್ ಆಗಿರಲಿಲ್ಲ. ಎಲ್ಲಿ ಸಹ ನೋಡಿದರೆ ನನಗೆ ತೆಲುಗು ಅವರದ್ದು ಸಿಗ್ತಾಯಿತ್ತು, ಮತ್ತು ಆನ್ಲೈನ್ ಕ್ಲಾಸಸ್ ಅಂತ ಹೇಳಿದರೆ ಟ್ರಸ್ಟ್ ಇರಲಿಲ್ಲ. ಸೊ ಮತ್ತು ಲಾಸ್ಟಿಗೆ ಒಮ್ಮೆ ನನ್ನ ಫ್ರೆಂಡ್ ಇದ್ದು ಥ್ರೂ ನನಗೆ ಇವರದ್ದು ಅನುಪಮ ಮ್ಯಾಮ್ ಇದೊಂದು ಅವರು ಸ್ಟೇಟಸ್ ಹಾಕಿದ್ರು. ಹಾಗೆ ನಾನು ಅವ್ರ ಹತ್ರ ಕೇಳಿ ಕಾಂಟ್ಯಾಕ್ಟ್ ಆದೆ. ಮತ್ತು ಸೇರುವಾಗ ತುಂಬ ಕನ್ಫ್ಯೂಷನ್ಸ್ ಇತ್ತು. ಆನ್ಲೈನಲ್ಲಿ ಹೇಗೆ ಆಗ್ಬೋದು, ಯಾವ ಥರ ನಾನು ಇದು ಕ್ಯಾಚ್ ಮಾಡಲಿಕ್ಕೆ ಆಗುತ್ತಾ, ಇದು ಟ್ರಿಕ್ಸ್ ಅಲ್ಲ ಅಂತ ಹೇಳಿ ಡೌಟ್ಸ್ ಇತ್ತು ತುಂಬ. ಮತ್ತು ಸರಿಯಾಗಿ ಹೇಳಿಕೊಡ್ತಾರಾ ಅಥವಾ ನಮಗೆ ಸರಿಯಾಗಿ ಕಲೀಲಿಕ್ಕೆ ಆಗ್ತದಾ, ಹಾಗೆಲ್ಲ ನನಗೆ ತುಂಬ ಕನ್ಫ್ಯೂಷನ್ಸ್ ಇತ್ತು. ಒಮ್ಮೆ ನಾನು ಕ್ಲಾಸಿಗೆ ಜಾಯ್ನ್ ಆದ ನಂತರ ನನಗೆ ಎಷ್ಟು ಖುಷಿ ಆಯಿತು ಅಂತ ಹೇಳಿದರೆ, ಫಸ್ಟ್ ಕ್ಲಾಸಲ್ಲಿ ನನಗೆ ತುಂಬ ಖುಷಿ ಆಯಿತು. ಮ್ಯಾಮ್ ಹೇಳಿಕೊಡುವ ರೀತಿ, ಅವರು ನಮಗೆ ತುಂಬ ಅರ್ಥ ಮಾಡಿ ಹೇಳಿಕೊಡ್ತಾರೆ. ಇವನ್ ಅದು ವಿಡಿಯೋ ಸಹ ಹಾಗೆ ಅವರು ಮಾಡಿ ತೋರಿಸೋದು ಕೂಡ ನಮಗೆ ತುಂಬ ಅರ್ಥ ಆಗ್ತಾ ಇತ್ತು. ನನಗೆ ತುಂಬ ಖುಷಿಯಾಗಿದೆ. ನಾನು ಎಷ್ಟು ಕಲ್ತಿದ್ದೇನೆಗಿಂತ ಸಹ ನನಗೆ ಅವರು ಹೇಳಿಕೊಟ್ಟ ರೀತಿ ತುಂಬ ಖುಷಿ ಆಯಿತು. ನಾನು ಕಾನ್ಫಿಡೆಂಟಾಗಿ ಹೇಳ್ತೇನೆ, ಯಾರು ಕೂಡ ಆನ್ಲೈನ್ ಕ್ಲಾಸ್, ಅದು ಸಹ ಅನುಪಮ ಮ್ಯಾಮ್ ಇದು ಕ್ಲಾಸಸ್ಗೆ ಯಾರು ಕೂಡ ಕಣ್ಣು ಮುಚ್ಚಿ ಸೇರ್ಬೋದು. ಯಾಕಂತ ಹೇಳಿದರೆ ನನಗೆ ಒಂದು ನೀಡಲ್ ಹಿಡಿಲಿಕ್ಕೆ ಸಹ ಗೊತ್ತಿರ್ತಿರ್ಲಿಲ್ಲ. ಯಾಕಂದರೆ ನಾನು ಇಷ್ಟು ತನಕ ಸ್ಟಿಚ್ ಸಹ ಮಾಡಲಿಲ್ಲ. ಒಂದು ಅರ್ಧದ ಬಟ್ಟೆಗೆ ಸ್ಟಿಚ್ ಸಹ ಆಗ್ತಾ ಇರಲಿಲ್ಲ. ನನಗೆ ಅದು ಸೂಜಿ ಹಾಕೋದು ಸಹ ಗೊತ್ತಿಲ್ಲ, ನೀಡಲ್ ಮುಟ್ಟಿಯೇ ಗೊತ್ತಿಲ್ಲ ನನಗೆ. ನಾನು ಆದರೆ ಸಹ ಅದೆಲ್ಲ ಥಿಂಕ್ ಮಾಡದೆ ಒಂದು ಕಲಿಬೇಕು ಅಂತ ಹೇಳಿ ಜಾಯ್ನ್ ಆದೆ. ಆಮೇಲೆ ಜಾಯ್ನ್ ಆದ ನಂತರ ಅನ್ನಿಸ್ತಾ ಇತ್ತು ನನಗೆ ಎಂಥ ಸಹ ಮಾಡ್ಲಿಕ್ಕೆ ಬರೋದು, ನಾನು ಹೇಗೆ ಆನ್ಲೈನಲ್ಲಿ ಕಲಿಬೋದು, ಯಾವ ಥರ ಮಾಡ್ಬೋದು, ಸರಿಯಾಗಿ ಹೇಳಿಕೊಟ್ಟದ ಅರ್ಥ ಆಗ್ತದಾ ಇಲ್ವಾ ಅಂತ ತುಂಬ ಕನ್ಫ್ಯೂಷನ್ಸ್ ಇತ್ತು ನನಗೆ. ಇವರದ್ದು ಕ್ಲಾಸ್ ಮಾಡುವ ರೀತಿಯಿಂದನೇ ನನಗೆ ಅರ್ಥ ಆಯಿತು ಎಷ್ಟು ನೀಟಾಗಿ ಹೇಳಿಕೊಟ್ಟಿದ್ದಾರೆ ಅಂತ ಹೇಳಿದರೆ. ಯಾಕಂದರೆ ನನಗೆ ಎಂಥ ಸಹ ವರ್ಕ್ ಗೊತ್ತಿಲ್ಲ, ಅಂಥವಳೇ ನಾನು ವರ್ಕ್ ಮಾಡಿದ್ದೇನೆ. ಸೊ ನನಗೆ ತುಂಬ ಖುಷಿಯಾಗಿದೆ ಅವರು ಹೇಳಿಕೊಡೋದು. ಅಂದರೆ ಅವರು ಪ್ರತಿಯೊಂದು ವಿಷಯ ಕೂಡ ಎಷ್ಟು ಅರ್ಥ ಆಗ್ತಿತ್ತು. ಇವನ್ ಅವರು ಆಫ್ಟರ್ ಕ್ಲಾಸಸ್ ನಮಗೆ ಇವತ್ತಾದ ಕ್ಲಾಸ್ ಇದು ವಿಡಿಯೋ ಹಾಕ್ತಿದ್ರು, ಅದರಲ್ಲಿ ಕೂಡ ಅವರು ಹೇಗೆ ವಿಡಿಯೋದಲ್ಲಿ ಹೇಳ್ತಾ ಇದ್ರು ನೋಡಿ, ಅದೇ ನಮಗೆ ತುಂಬ ಅರ್ಥ ಆಗ್ತಾ ಇತ್ತು. ಅಷ್ಟು ನೀಟಾಗಿ ಹೇಳಿಕೊಟ್ಟಿದ್ರು. ನಾನು 5000 ಕೊಟ್ಟು ಆನ್ಲೈನ್ ಕ್ಲಾಸಸ್ ಸೇರಿದ್ದು ₹1 ಸಹ ವೇಸ್ಟ್ ಆಗಲಿಲ್ಲ ಅಂತೇಳಿ ನಾನು ಹೇಳ್ತೇನೆ. ಯಾರು ಕೂಡ ಇವರ ಕ್ಲಾಸಿಗೆ ಕಣ್ಣು ಮುಚ್ಚಿ ಜಾಯ್ನ್ ಆಗ್ಬೋದು. ಯಾಕಂತ ಹೇಳಿದರೆ ನಾನು ಸತ್ಯ ಹೇಳ್ತೇನೆ, ನನಗೆ ನಾಲೆಜೇ ಇರಲಿಲ್ಲ. ಈಗ ನಾನು ಒಂದು ಥ್ರೆಡ್ ವರ್ಕ್ ಮಾಡಿದ್ದೇನೆ, ಮತ್ತೊಂದು ಬೀಡ್ ವರ್ಕ್ ಇದು ಮಾಡಿದ್ದೇನೆ. ಕಂಪ್ಲೀಟ್ ಆಗಲಿಲ್ಲ, ಬಟ್ ನಾನು ಮಾಡಿದ್ದೇನೆ. ಇದು ಬ್ಯಾಕ್ ನೆಕ್ ಥ್ರೆಡ್ ವರ್ಕ್ ಇದು ನನ್ನದೇ ಬ್ಲೌಸ್ಗೆ. ನಾನು ಕ್ಲಾಸಲ್ಲಿ ಇದ್ದವ್ರಿಗಿಂತ ಸಿಂಪಲ್ ಆಗಿ ನಾನೇ ಚೂಸ್ ಮಾಡಿದ್ದು, ಸಿಂಪಲ್ ಡಿಸೈನ್. ಇದು ನಮ್ಮದು ಥ್ರೆಡ್ ವರ್ಕ್. ಇನ್ನೊಂದು ಸ್ಲೀವ್ಸ್ ಮತ್ತು ಫ್ರಂಟ್ ನೆಕ್ ಮಾಡಲಿಕ್ಕಿದೆ. ಇನ್ನೊಂದು ನಾನು ಬೀಡ್ ವರ್ಕ್, ಇದು ನನ್ನ ಅಮ್ಮನ ಬ್ಲೌಸಿಗೆ ಮಾಡಿದ್ದು. ಇದು ಕೂಡ ಸ್ವಲ್ಪ ಸಿಂಪಲೇ ಇದು ಕೂಡ. ಸೊ ನಾನೇ ಇಷ್ಟು ಮಾಡಿದ್ದೇನೆ ಅಂತ ಹೇಳಿದರೆ, ಸ್ವಲ್ಪ ನಾಲೆಜ್ ಇದ್ದವರಿಗೆ, ನೀಡಲೆಲ್ಲ ಹಿಡಿಲಿಕ್ಕೆ ಗೊತ್ತಿದ್ದವರಿಗೆ ತುಂಬ ಚೆಂದ ಮಾಡಿ ಕಲಿಬೋದು. ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮ ಇದರಿಂದ ತುಂಬ ಕಲ್ತಿದ್ದೇನೆ. ಮತ್ತು ನಾನು ಕೆಲವು ಕ್ಲಾಸಸ್ ಕೂಡ ಬಂಕ್ ಮಾಡಿದ್ದೇನೆ. ಅದು ಕೂಡ ಅವರು ನೆಕ್ಸ್ಟ್ ನನಗೆ ಸಪ್ರೇಟ್ ಇದು ವೀಡಿಯೋಸ್ ಹಾಕಿದ್ರಲ್ಲಿ ಸಪ್ರೇಟಾಗಿ ನಾನು ಡೌಟ್ಸ್ ಇದ್ದರೆ ಕೂಡ ಕ್ಲಿಯರ್ ಮಾಡ್ತಿದ್ರು. ಎಷ್ಟು ಸತಿ ಕೇಳಿದರೂ ಕೂಡ ಹೇಳ್ತಿದ್ದೆ. ನನಗೆ ನಾಟ್ ಹಾಕೋದು ಸಹ ಗೊತ್ತಿರ್ತಿರ್ಲಿಲ್ಲ. ಅದನ್ನು ಕೂಡ ನಾನು 2-3 ಸತಿ ಅವ್ರ ಹತ್ರ ಹೇಳಿದ್ದೇನೆ. ಅವರು ಅಷ್ಟೇ ಚೆಂದ ನನಗೆ ಹೇಳಿಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಈ ನಿಮ್ಮ ಕ್ಲಾಸಿಗೆ ನಾನು ತುಂಬ ಜನರಿಗೆ ರೆಕಮೆಂಡ್ ಮಾಡ್ತೇನೆ. ಯಾರಿಗೆ ಗೊತ್ತಿಲ್ಲದವರು ಸಮೇತ ನಿಮ್ಮ ಕ್ಲಾಸಿಗೆ ಜಾಯ್ನ್ ಆಗಿ ಕಲಿಬೋದು ಮ್ಯಾಮ್. ನಾನು ತುಂಬ ಖುಷಿಯಲ್ಲಿದ್ದೇನೆ, ಖುಷಿಯಿಂದ ಹೇಳ್ತಿದ್ದೇನೆ. ನನಗೆ ತುಂಬ ಅಂದರೆ ತುಂಬ ಖುಷಿಯಾಗಿದೆ ಮ್ಯಾಮ್ ನಿಮ್ಮ ಕ್ಲಾಸ್. ಥ್ಯಾಂಕ್ ಯು ಸೋ ಮಚ್. ಹಾಯ್, ನನ್ನ ಹೆಸರು ಅಕ್ಷತಾ. ನಾನು ಉಳ್ಳಾಳದಿಂದ. ನನಗೆ ಈ ಆರಿ ಕ್ಲಾಸ್ನ ಅಡ್ವರ್ಟೈಸ್ಮೆಂಟ್ ನನ್ನ ಕಸಿನ್ನ ಸ್ಟೇಟಸಲ್ಲಿ ನಾನು ನೋಡಿದ್ದೆ. ಹಾಗೆ ಸ್ಟೇಟಸ್ ನೋಡಿದ ನಂತರ ಮ್ಯಾಮಿಗೆ ಕಾಲ್ ಮಾಡಿದೆ, ಅನುಪಮ ಮ್ಯಾಮಿಗೆ ಕಾಲ್ ಮಾಡಿ ಇನ್ಫಾರ್ಮೇಷನ್ ಎಲ್ಲ ತೆಗೆದೆ. ನಾನು ಆಫ್ಲೈನ್ ಕ್ಲಾಸಿಗೆ ಹೋಗಲು ಟ್ರೈ ಮಾಡಿದೆ, ಬಟ್ ಟೈಮಿಂಗ್ಸ್ ನನಗೆ ಅಡ್ಜಸ್ಟ್ ಆಗದ ಕಾರಣ ಮ್ಯಾಮ್ ಆನ್ಲೈನ್ ಕ್ಲಾಸು ಬೆಟರ್ ಅಂತ ಹೇಳಿದರು. ಆದರೂ ಒಂದು ಭಯವಿತ್ತು ಆನ್ಲೈನ್ ಕ್ಲಾಸಲ್ಲಿ ಹೇಗಿರ್ಬೋದು ಅಂತ. ಬಟ್ ಕ್ಲಾಸ್ ಜಾಯಿನ್ ಆದ ನಂತರ ಆಫ್ಲೈನ್ಗಿಂತ ನನಗೆ ಆನ್ಲೈನೇ ಬೆಟರ್ ಅನಿಸಿತು. ಎಲ್ಲ ಯಾವುದೇ ಇನ್ಫಾರ್ಮೇಷನ್ ಕ್ಲಿಯರಾಗಿ ಹೇಳಿಕೊಡ್ತಾಯಿದ್ರು. ಸ್ಟಿಚಸ್ ಆಗಲಿ, ಯಾವುದೇ ಡೌಟ್ಸ್ ಇದ್ದರೂ ಕೂಡ ಆಗಲೇ ಕ್ಲಿಯರ್ ಮಾಡ್ತಿದ್ರು. ಕರೆಕ್ಟ್ ನಮಗೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾಯಿದ್ರು. ಸೊ ಅದರಲ್ಲಿ ಇದು ನನ್ನ ಫಸ್ಟ್ ಥ್ರೆಡ್ ವರ್ಕ್ ಕಂಪ್ಲೀಟಾಗಿ ಸ್ಟಿಚ್ ಕೂಡ ಆಗಿದೆ.
ತುಂಬ ಚಂದದಲ್ಲಿ ಕ್ಲಾಸ್ ಕಲಿಸಿಕೊಡ್ತಾ ಇದ್ದಾರೆ ಮ್ಯಾಮ್. ಯಾರಿಗೆ ಬೇಕಾದರೂ ಜಾಯಿನ್ ಆಗ್ಬೋದು. ಆನ್ಲೈನಲ್ಲಿ ತುಂಬ ಚೆನ್ನಾಗಿ ಕಲಿಸ್ತಾ ಇದ್ದಾರೆ. ಇದು ನನ್ನ ಸೆಕೆಂಡ್ ಬ್ಲೌಸ್ ಬೀಡ್ ವರ್ಕ್. ಇದರ ಬ್ಯಾಕ್ ನೆಕ್ ಕಂಪ್ಲೀಟ್ ಆಗಿದೆ. ಆನ್ಲೈನ್ ನನಗೆ ತುಂಬ ಇಷ್ಟ ಆಯಿತು. ಆನ್ಲೈನಲ್ಲಿ ನನಗೆ ತುಂಬ ಟೈಮಿಂಗ್ಸ್ ಕೂಡ ಕರೆಕ್ಟ್ ಸೂಟೇಬಲ್ ಆಗಿತ್ತು. ಸೊ ಮ್ಯಾಮ್ ತುಂಬ ಚಂದದಲ್ಲಿ ಹೇಳಿಕೊಟ್ರು. ತುಂಬ ಇನ್ಫಾರ್ಮೇಷನ್ ಎಲ್ಲ ಸಿಕ್ಕಿತ್ತು. ಥ್ಯಾಂಕ್ ಯು ಅನುಪಮಾ ಮ್ಯಾಮ್. ಹಾಯ್, ನಾನು ನೀತಾ, ಉಡುಪಿಯಿಂದ. ನಾನು ಅನುಪಮಾ ಮೇಡಮ್ನ ರಚನಾ ಕುಚ್ಚು ಆ್ಯಂಡ್ ಮಗಮ್ ವರ್ಕ್ಸ್ ಆನ್ಲೈನ್ ಆರಿ ವರ್ಕ್ ಕ್ಲಾಸ್ನದ್ದು ಸ್ಟೂಡೆಂಟ್. ನನಗೆ ತುಂಬ ವರ್ಷದಿಂದ ಆರಿ ವರ್ಕ್ ಕಲಿಬೇಕಂತೇಳಿ ಇಂಟ್ರೆಸ್ಟ್ ಇತ್ತು. ಆದರೆ ಟೈಮ್ ಸೆಟ್ ಆಗಿರಲಿಲ್ಲ, ನಾನು ವರ್ಕಿಂಗ್ ವುಮೆನ್ ಆದದ್ರಿಂದ. ಸೊ ಹೀಗೆ ಒಂದು ನವಂಬರ್ ಡಿಸೆಂಬರ್ ಟೈಮಲ್ಲಿ ಹೀಗೆ ಆನ್ಲೈನ್ ಬ್ರೌಸ್ ಮಾಡ್ತಾ ಇರುವಾಗ ಅನುಪಮಾ ಮೇಡಮ್ನದ್ದು ರಚನಾ ಕುಚ್ಚು ಆ್ಯಂಡ್ ಮಗಮ್ ವರ್ಕ್ಸ್ ಇದರದ್ದು ಅಡ್ವರ್ಟೈಸ್ಮೆಂಟ್ ನೋಡಿದೆ ನಾನು. ಅದರಲ್ಲಿ ಆನ್ಲೈನ್ ಆ್ಯಂಡ್ ಆಫ್ಲೈನ್ ಕ್ಲಾಸ್ ಇದೆ ಅಂತ ಹೇಳಿ ಅಡ್ವರ್ಟೈಸ್ಮೆಂಟ್ ಇತ್ತು. ಹಾಗೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಆದೆ. ಆಗ ಮೇಡಮ್ ಮಾತಾಡಿದರು. ನಾನು ಹಾಗೆ ವರ್ಕಿಂಗ್ ಆದದ್ರಿಂದ ನೀವು ಆನ್ಲೈನ್ ಕ್ಲಾಸ್ ಜಾಯ್ನ್ ಆಗಿ ಅಂತೇಳಿ ಹೇಳಿದರು. ಸೊ ಹಾಗೆ ಆನ್ಲೈನ್ ಕ್ಲಾಸ್ ಅಟೆಂಡ್ ಆದರೆ ಥ್ರೆಡ್ ಮೇಲೆ ಬರ್ತದಾ ಇಲ್ವಾ ಅಂತೇಳಿ ಅದೊಂದು ಡೌಟ್ ಇತ್ತು. ಬಟ್ ಇಲ್ಲ, ಮೇಡಮ್ ಹೇಳಿದರು, ಇಲ್ಲ ತುಂಬ ಸ್ಟೂಡೆಂಟ್ಸ್ ಕಲ್ತಿದ್ದಾರೆ, ಮಾಡ್ತಾ ಇದ್ದಾರೆ, ಮಾಡಿ ನೀವು ಆಗ್ತದೆ ಆನ್ಲೈನ್ ಜಾಯ್ನ್ ಆಗಿ ಅಂತೇಳಿ ಹೇಳಿದರು. ಸೊ ಅವರ ಸಪೋರ್ಟಿಂದ ಈಗ ನಾನೊಂದು ಥ್ರೆಡ್ ವರ್ಕ್ ಡಿಸೈನ್ ಮಾಡಿದ್ದೇನೆ. ಅದು ಹೀಗೆ ಉಂಟು. ಇದು ಬ್ಯಾಕ್ ನೆಕ್ ಮತ್ತು ಸ್ಲೀವ್ಸ್. ಇದು ಸ್ಲೀವ್ಸ್. ಈಗ ಇನ್ನೊಂದು ಜ್ಯುವೆಲ್ರಿ ಡಿಸೈನ್ ಮಾಡ್ತಾ ಇದ್ದೇನೆ. ಅದು ಸ್ಟಾರ್ಟ್ ಆಗಿದಷ್ಟೇ. ಅದನ್ನು ಕಂಪ್ಲೀಟ್ ಮಾಡಬೇಕು. ಈಗ ಆರಿ ವರ್ಕ್ ಮಾಡ್ಬೋದಂತ ಒಂದು ಕಾನ್ಫಿಡೆನ್ಸ್ ಬಂದಿದೆ ಅನುಪಮಾ ಮೇಡಮ್ ಕಲಿಸಿಕೊಟ್ಟದ್ರಿಂದ. ಅವರು ಕಲಿಸಿಕೊಡುವ ರೀತಿ ತುಂಬ ಚೆನ್ನಾಗುಂಟು. ಮತ್ತು ಅವರು ನಮ್ಮದು ಏನಾದರೂ ಡೌಟ್ಸ್ ಇದ್ದರೆ ಎಷ್ಟು ಸಲ ಕೇಳಿದರೂ ಹೇಳ್ತಾರೆ. ಅವರ ಪೇಷನ್ಸಿಗೆ ಹ್ಯಾಟ್ಸ್ ಆಫ್. ಸೊ ಯಾರಾದರೂ ಆರಿ ವರ್ಕ್ ಕಲಿಬೇಕಂತ ಹೇಳಿದರೆ ಅನುಪಮಾ ಮೇಡಮ್ನ ಕ್ಲಾಸ್ ಜಾಯ್ನ್ ಆಗಿ, ನಿಮಗೆ ಕಾನ್ಫಿಡೆನ್ಸ್ ಬರ್ತದೆ, ಆರಿ ವರ್ಕ್ ಇಂಡಿಪೆಂಡೆಂಟ್ ಆಗಿ ಮಾಡ್ಬೋದು ಅಂತೇಳಿ. ಸೊ ಅಷ್ಟೇ. ಥ್ಯಾಂಕ್ ಯು. ಹಾಯ್, ನನ್ನ ಹೆಸರು ವಾಣಿ. ನಾನು ಬಾಗಲಕೋಟೆ ಜಿಲ್ಲೆಯಿಂದ ಮಾತಾಡ್ತಿರೋದು. ನಾನು ರಚನಾ ಆರಿ ವರ್ಕ್ ಅವ್ರ ಕ್ಲಾಸ್ಗೆ ಸೇರಿಕೊಂಡೆ. ಅವರು ತುಂಬ ಚೆನ್ನಾಗಿ ಹೇಳಿಕೊಟ್ರು. ಆಮೇಲೆ ನೀಡಲ್ಸ್ದು ರೊಟೇಷನ್ನು ಎಲ್ಲನೂ ತುಂಬ ಚೆನ್ನಾಗಿ ಹೇಳಿಕೊಟ್ರು. ಆನ್ಲೈನ್ ಅನ್ನೋದು ಫಸ್ಟ್ ನಂಗೆ ಕನ್ಫ್ಯೂಷನ್ ಇತ್ತು, ಅದರಲ್ಲಿ ಹೇಗೆ ಹೇಳ್ಕೊಡ್ತಾರೆ ಹೇಗಿಲ್ಲ, ಅದು ನಮಗೆ ಕ್ಲಾರಿಟಿ ಸಿಗುತ್ತಾ ಅಂತ. ಬಟ್ ಅದನ್ನೆಲ್ಲನೂ ಮೀರಿ ಮೇಡಮ್ ತುಂಬ ಚೆನ್ನಾಗಿ ಹೇಳಿಕೊಟ್ರು. ಅವ್ರು ಹೇಳ್ಕೊಟ್ಟಿರೋದಕ್ಕೆ ಇವತ್ತು ನಾನು ಫಸ್ಟ್ ಒಂದು ಥ್ರೆಡ್ ವರ್ಕು, ಆಮೇಲೆ ಒಂದು ಜ್ಯುವೆಲರಿ ವರ್ಕ್ ನಮ್ಮ ಕೈಯಿಂದನೇ 2 ಬ್ಲೌಸ್ ಮಾಡಿಸ್ತಾರೆ ಮೇಡಮು. ಫಸ್ಟ್ ಇದು ಥ್ರೆಡ್ ವರ್ಕ್ ಬ್ಲೌಸ್ ನಂದು ಈ ಥರ ಇದೆ. ಇದು ಫಸ್ಟ್ ಈ ಥರ ಇದು ಫುಲ್ ಸ್ಟಿಚ್ ಆಗಿ ಬಂದಿರೋದು. ಇದು ಸೆಕೆಂಡ್ ಜ್ಯುವೆಲರಿ ಬ್ಲೌಸು, ಜ್ಯುವೆಲ್ರಿ ವರ್ಕ್ ಮಾಡಿರೋದು. ಇದು ನನ್ನ ಕಸ್ಟಮರ್ ಬ್ಲೌಸು. ನೋಡಿ, ಇದು ಬ್ಯಾಕ್ ನೆಕ್ಕು, ಆಮೇಲೆ ಇದು ಫ್ರಂಟ್ ನೆಕ್ಕು. ಒಂದು ನಿಮಿಷ, ಇದು ಫ್ರಂಟ್ ನೆಕ್. ಇದು ಬಂದ್ಬಿಟ್ಟು ಸ್ಲೀವ್ಸು. ಮೇಡಮ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ನೀವು ಯಾರಾದರೂ ಕಲಿಬೇಕು ಅಂತಿದ್ರೆ ತುಂಬ ಚೆನ್ನಾಗಿ ಕಲಿಬೇಕು. ನೀವು ಏನಾದರೂ ಲೈಫಲ್ಲಿ ಅಚೀವ್ ಮಾಡಬೇಕು ಅಥವಾ ನಿಮ್ಮದೇ ಬ್ಲೌಸಿಗೆ ನೀವು ವರ್ಕ್ನ ಹಾಕೋಬೇಕು ಅಂತ ನಿಮ್ಮದೇನಾದರೂ ಇಂಟ್ರೆಸ್ಟ್ ಇದ್ದರೆ ಖಂಡಿತ ನೀವು ಯಾವುದೇ ಡೌಟ್ ಇಲ್ಲದೆ ನೀವು ಮೇಡಮ್ ಅವ್ರ ಕ್ಲಾಸ್ಗೆ ಜಾಯಿನ್ ಆಗ್ಬೋದು. ಆಮೇಲೆ ಇವಾಗಂತೂ ಆರಿ ಕ್ಲಾಸ್ ನಂದು ಪಾರ್ಟ್ ಆಫ್ ಲೈಫ್ ಆಗಿದೆ. ಆಮೇಲೆ ನನಗೂ ಕಸ್ಟಮರ್ ಆರ್ಡರ್ ಸಿಗ್ತಿದೆ, ಅದರಿಂದ ತುಂಬ ಖುಷಿಯಾಗಿದ್ದೀನಿ. ಥ್ಯಾಂಕ್ ಯು ಮೇಡಮ್. ನಮಸ್ಕಾರ ಎಲ್ಲರಿಗೂ. ನಾನು ಅನುಪಮ ಮೇಡಮ್ ಇದ್ದು ಆನ್ಲೈನ್ ಆರಿ ಕ್ಲಾಸಿಗೆ ಏಪ್ರಿಲ್ ಬ್ಯಾಚಲ್ಲಿ ಜಾಯ್ನ್ ಆಗಿದ್ದು.
ಜಾಯ್ನ್ ಆಗೋಕ್ಕೂ ಸ್ವಲ್ಪ ಡೌಟ್ ಇತ್ತು. ಕ್ಲಾಸಸ್ ಎಲ್ಲ ಹೇಗೆ ಆಗುತ್ತೇನೋ, ಅಂದರೆ ವಿಡಿಯೋ ಥ್ರೂ ನಾವು ಕಲಿಯೋದು ಯಾವ ಥರ ಆಗುತ್ತೋ, ಅಂದರೆ ನಾನು ಒಳ್ಳೆ ನಿರ್ಧಾರ ತಗೊಂಡಿದ್ದೀನ ಇಲ್ವಾ ಅಂತಂದು ಡೌಟ್ ಇತ್ತು ನನಗೆ. ಅಮೌಂಟ್ ವೇಸ್ಟ್ ಆಗುತ್ತೇನೋ, ಅಷ್ಟು ಅಂದರೆ 5000 ಅಮೌಂಟ್ ಕಟ್ಟಿ ವೇಸ್ಟ್ ಆಗುತ್ತೇನೋ, ಕ್ಲಾಸ್ ಚೆನ್ನಾಗಿರುತ್ತೋ ಇಲ್ವೋ, ಅಂದರೆ ಅದು ಕಾಮನ್. ಒಂದು ನಾವೇನೋ ಒಂದು ಹೊಸದಾಗಿ ಕಲಿತಾ ಇದ್ದೀವಿ ಅಂದಾಗ ನಾವು ಏನೋ ಡೌಟ್ ಇದ್ದೇ ಇರುತ್ತೆ. ಬಟ್ ನಾನು ಕ್ಲಾಸಲ್ಲಿ ಅಟೆಂಡ್ ಮಾಡಿ ನಾನು ಡಿಸೈನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ನನಗೆ ಅನಿಸಿದ್ದು, ಮನಸ್ಪೂರ್ವಕವಾಗಿ ಹೇಳ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ ಕ್ಲಾಸ್ ಮಾತ್ರ. ಒಂದೊಂದು ಪ್ರತಿ ಸ್ಟಿಚ್ ಕೂಡ ಅಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಮೇಡಮ್ಮು. ಅದು ಒಂದು ಚೈನ್ ಸ್ಟಿಚ್ ನಮಗೆ 1 ವಾರ ತಗೊಂಡಿದ್ದಾರೆ. ಆ ಚೈನ್ ಸ್ಟಿಚ್ ಎಲ್ಲರಿಗೆ ಬರೋ ತನಕ ಅವ್ರ ಮುಂದೆ ಹೋಗಲೇ ಇಲ್ಲ. ಈಗ ಕೆಲವರೆಲ್ಲ ಸ್ಪೀಡಾಗಿರ್ತಾರೆ ಸ್ಟಿಚ್ಚಲ್ಲಿ, ಕೆಲವರೆಲ್ಲ ಸ್ವಲ್ಪ ನಿಧಾನವಾಗಿರ್ತಾರೆ. ಎಲ್ಲರನ್ನೂ ಒಂದೇ ಥರ ತಗೊಂಡು ಹೋಗ್ತಾ ಇದ್ರ, ಅಂದರೆ ಚೆನ್ನಾಗಿ ಅವರು ಕಲ್ತಿದ್ದಾರೆ ಅಂತ ಬೇರೆ ಸ್ಟಿಚ್ ಹೋಗಿಲ್ಲ. ಬೇರೆಯವ್ರು ಕಲಿಯೋ ತನಕನೂ ಇದ್ದು ಆ ಸ್ಟಿಚ್ ಎಲ್ಲ ಕಲ್ತ ಮೇಲೇ ಮುಂದೆ ಹೋಗ್ತಾ ಇದ್ರು. ಪ್ರತಿ ಸ್ಟಿಚ್ ಕೂಡ ಹಾಗೇನೆ. ಎಲ್ಲರೂ ಫೋಟೋ ಹಾಕಬೇಕಿತ್ತು ನಾವು, ಅಂದರೆ ಕ್ಲಾಸ್ ಎಲ್ಲ ಆದಮೇಲೆ ಅವ್ರು ಆ ದಿನದ್ದು ಏನು ಕ್ಲಾಸ್ ಮಾಡಿದ್ದಾರೆ ಆ ದಿನದ ಫೋಟೋ ಹಾಕಬೇಕಿತ್ತು. ಸೊ ನಾವು ಕೂಡ ನಮ್ಮ ಅಪ್ಡೇಟ್ ಇಡ್ತಾ ಇದ್ವಿ. ಸೊ ನಾನು ಹೇಳೋದಾದ್ರೆ ಸ್ವಲ್ಪ ಕ್ಲಾಸ್ ಬಂಕ್ ಮಾಡಿದೆ, ಯಾಕೆಂದರೆ ನನಗೆ 5 ಮಂತ್ ಬೇಬಿ. ಅಂದರೆ ಅಳ್ತಾ ಇದ್ಲು, ಕರೆಕ್ಟಾಗಿ ಕ್ಲಾಸ್ ಅಟೆಂಡ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಆ ಟೈಮಲ್ಲೆಲ್ಲ ಮೇಡಮು ನನಗೆ ವಿಡಿಯೋಸ್ ಎಲ್ಲ ಕಳಿಸಿ, ಲಕ್ಷ್ಮಿ ಅವರೇ ನೀವು ಈ ಕ್ಲಾಸ್ ಮಿಸ್ ಮಾಡ್ಕೊಂಡಿದ್ದೀರಾ, ಇದನ್ನು ವಿಡಿಯೋ ನೋಡಿ ಕಲೀರಿ ಅಂತೆಲ್ಲ ಹಂಗೆಲ್ಲ ಹೇಳಿ ನಮಗೆ ಸಪೋರ್ಟ್ ಮಾಡಿ ತುಂಬ ಪಾಸಿಟಿವ್ ಆಗಿ ಇರ್ತಾಯಿದ್ರು ಮೇಡಮ್ ವಿಷಯದಲ್ಲಿ ಮಾತ್ರ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ತುಂಬ ಸ್ಮೈಲಿ ಫೇಸಿಂದ ನಮಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ತುಂಬ ಥ್ಯಾಂಕ್ಸ್ ಮೇಡಮ್. ನಿಮ್ಮಿಂದ ನಾನು ಅಂದರೆ ವರ್ಕ್ ನಾನು ಕಲ್ತಿದ್ದೀನಿ. ಇದನ್ನ ನಾನು ತುಂಬ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಮಗೆ ಅದೇ ಕ್ಲಾಸಲ್ಲಿ 2 ಬ್ಲೌಸ್ ಡಿಸೈನ್ ಮಾಡಿಸ್ತಾ ಇದ್ರು. ಫಸ್ಟಿದ್ದು ಥ್ರೆಡ್ ವರ್ಕು, ನೆಕ್ಸ್ಟ್ ಒಂದು ಜ್ಯುವೆಲರಿ ವರ್ಕು. ಥ್ರೆಡ್ ವರ್ಕ್ ಬಂದುಬಿಟ್ಟು ನಂದು ಕಂಪ್ಲೀಟ್ ಆಗಿದೆ. ಇದು ಫ್ರಂಟ್ ನೆಕ್ಕು, ಇದು ಬ್ಯಾಕ್ ನೆಕ್ಕು. ಅಂದರೆ ಮೇಡಮ್ ಹೇಳ್ಕೊಟ್ಟಿದ್ದು ನಾವು ಅಷ್ಟು ಚೆನ್ನಾಗಿ ಫಿನಿಶಿಂಗ್ ಮಾಡಲಿಕ್ಕೆ ಆಯಿತು, ಅಷ್ಟು ಚೆಂದ ಹೇಳ್ಕೊಟ್ಟಿದ್ದಾರೆ. ಏನೇ ಡೌಟ್ ಬಂದ್ರೂ ನಾವು ಇಮಿಡಿಯೇಟಾಗಿ ಫೋಟೋ ಹಾಕಿದರೆ ಮೇಡಮ್ ಅದಕ್ಕೆ ರಿಪ್ಲೈ ಮಾಡ್ತಿದ್ರು, ಇಲ್ಲ ಈ ಥರ ಅಂತ. ಇದು ನಂದು ಜ್ಯುವೆಲರಿ ವರ್ಕು. ಇನ್ನು ಬ್ಯಾಕ್ ನೆಕ್ ಆಗಿದೆ, ಫ್ರಂಟ್ ನೆಕ್ ಮತ್ತು ಸ್ಲೀವ್ಸ್ ಇನ್ನು ಮಾಡಬೇಕು. ಅಂದರೆ ನಮ್ಗೆ ಏನೇ ಡೌಟ್ ಬಂದ್ರೂ ಮೇಡಮ್ ಅಷ್ಟು ಚೆನ್ನಾಗಿ ಕ್ಲಿಯರ್ ಮಾಡ್ತಾಯಿದ್ರು. ಹಂಗಾಗಿ ನಾವು ಆರಿ ವರ್ಕ್ನ ಕಂಪ್ಲೀಟ್ ಮಾಡೋಕ್ಕಾಗಿದೆ. ತುಂಬ ಥ್ಯಾಂಕ್ಸ್ ಮೇಡಮ್, ನಿಮ್ಮಿಂದ ನಾನು ಆರಿ ವರ್ಕ್ ಕಂಪ್ಲೀಟ್ ಮಾಡಿದ್ದೀನಿ. ನಾನು ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ನಾನು ಎಲ್ಲೇ ಹೋದ್ರೂ ಹೇಳ್ತೀನಿ, ನಾನು ಅನುಪಮ ಮೇಡಮ್ ಸ್ಟೂಡೆಂಟ್ ಅಂದರೆ ತುಂಬ ಹೆಮ್ಮೆಯಿಂದ ಹೇಳ್ತೀನಿ. ಥ್ಯಾಂಕ್ಸ್ ಮ್ಯಾಮ್. ಹಾಯ್ ಫ್ರೆಂಡ್ಸ್, ನಾನು ಪದ್ಮಾ. ನಾನು ರಚನಾ ಡಿಸೈನರ್ ಮಗ್ಗಮ್ ವರ್ಕನ ಆನ್ಲೈನ್ ಸ್ಟೂಡೆಂಟು. ನನಗೆ ಆನ್ಲೈನಲ್ಲಿ ಆರಿ ವರ್ಕ್ ಹೇಗೆ ಕಲಿಬೋದು ಅಂತ ಕ್ವಶನ್ ಇತ್ತು. ಬಟ್ ಅನುಪಮ ಮೇಡಮ್ ಅವರು ಇಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರಲ್ಲ, ಸೊ ನಮಗೆ ಆನ್ಲೈನ್ ಅಲ್ಲ ಆಫ್ಲೈನಲ್ಲಿ ಕಲ್ತಿದ್ದೀವಿ ಆ ಥರ ಫೀಲ್ ಇತ್ತು. ಎಲ್ಲ ಸ್ಟೂಡೆಂಟ್ಸಿಗೂ ತುಂಬ ಸಪೋರ್ಟ್ ಮಾಡ್ತಾಯಿದ್ರು. ಯಾರು ಒಬ್ಬರು ಕ್ವಶನ್ಸ್ ಕೇಳಿದರು, ಎಲ್ಲರಿಗೂ ತಿಳಿಯೋ ಹಾಗೆ ಆ ಕ್ವಶನ್ ಎಲ್ಲರಿಗೂ ರಿಲೇಟೆಡ್ ಇದೆ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡಿ ಎಲ್ಲ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಇದು ಫಸ್ಟ್ ಬ್ಲೌಸು ಥ್ರೆಡ್ ವರ್ಕ್ ಇದು ಫಸ್ಟ್ ಎಂಡ್ವರೆಗೂ ಡಿಸೈನ್ ಹೇಗೆ ಸೆಲೆಕ್ಟ್ ಮಾಡಬೇಕು, ಹೇಗೆ ಸ್ಟ್ರೆಸ್ ಮಾಡಬೇಕು, ಆಮೇಲೆ ಫಿನಿಶ್ ಹೇಗೆ ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಸೆಕೆಂಡ್ ವರ್ಕ್ ಬಂದು ಜ್ಯುವೆಲ್ರಿ ವರ್ಕ್. ಯಾವ ಜ್ಯುವೆಲರಿಗೆ ಯಾವ ಬೀಡ್ಸು ಯಾವ ಮಟೀರಿಯಲ್ ಯೂಸ್ ಮಾಡಬೇಕು ಅಂತ ಡೀಟೇಲಾಗಿ ಎಲ್ಲರಿಗೂ ಹೇಳ್ಕೊಟ್ಟಿದ್ದಾರೆ. ಇದು ಥರ್ಡ್ ಬ್ಲೌಸು. ಈ ಥರ್ಡ್ ಬ್ಲೌಸು ಕೂಡ ಕಂಪ್ಲೀಟ್ ಆದಮೇಲೆ ಇಷ್ಟು ಕಾನ್ಫಿಡೆನ್ಸ್ ಬಂದಿದೆ ಅಲ್ಲ, ಸೊ ನಾನು ಈಗ ನನ್ನ ಬ್ಲೌಸ್ ಅಲ್ಲ ಕಸ್ಟಮರ್ ಬ್ಲೌಸ್ ಕೂಡ ಕಂಪ್ಲೀಟ್ ಮಾಡಿ ಕೊಡ್ತೀನಿ ಅಂತ ಕಾನ್ಫಿಡೆನ್ಸ್ ಬಂದಿದೆ. ಸೊ ಇದೆಲ್ಲ ಹೇಳ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮೇಡಮ್. ನೀವು ಇಷ್ಟೆಲ್ಲ ಸಪೋರ್ಟ್ ಕೊಟ್ಟು ಮಾಡಿ ಹೇಳ್ಕೊಟ್ಟಿದ್ದಕ್ಕೆ ನಾನೀಗ ಆರ್ಡರ್ಸ್ ತಗೋತಾ ಇದ್ದೀನಿ. ಸೊ ಅದಕ್ಕೆ ಥ್ಯಾಂಕ್ ಯು ಮೇಡಮ್, ನೀವು ಹೇಳ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ನನ್ನ ಮಗನೂ ಇದ್ದಾನೆ, ಅವನು ನನ್ನ ಚಿರಾಯು ಅಂತ, ಅವನು ನನಗೆ ತುಂಬ ಸಪೋರ್ಟ್ ಕೊಟ್ಟಿದ್ದಾನೆ. ಅವನು ಹೇಳಬೇಕಾದ್ರೆ ಕ್ಲಾಸಸ್ ಆಗಬೇಕಾದ್ರೆ ನನಗೆ ಡಿಸ್ಟರ್ಬ್ ಮಾಡಲಾರ್ದೇ ಮಾಡಿಕೊಟ್ಟಿದ್ದಾನೆ. ಸೊ ಅವನಿಗೂ ಕೂಡ ಥ್ಯಾಂಕ್ ಯು ಹೇಳ್ತೀನಿ. ಹಾಯ್, ನನ್ನ ಹೆಸರು ಶಾಂತಿ. ನಾನು ಅನುಪಮ ಮೇಡಮ್ ಅವರ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್. ತುಂಬ ದಿನದಿಂದ ಎಂಬ್ರಾಯ್ಡ್ರಿ ಕಲಿಬೇಕು ಅಂತ ಆಸೆ ಇತ್ತು. ಬಟ್ ನನಗೆ ಹೊರಗಡೆ ಹೋಗಿ ಕಲಿಯೋಕ್ಕಾಗ್ತಾಯಿಲ್ಲ, ಯಾಕಂದರೆ ನನಗೆ 2 ವರ್ಷದ ಮಗಳಿದ್ದಾಳೆ. ಸೊ ಆನ್ಲೈನಲ್ಲೇ ಏನಾದರೂ ಕಲಿಬೇಕು ಅಂತ ಸರ್ಚ್ ಮಾಡ್ತಾಯಿದ್ದೆ. ಆವಾಗ ನನ್ನ ಫ್ರೆಂಡು ಅನುಪಮ ಮೇಡಮ್ ಅವ್ರ ನಂಬರ್ ಕೊಟ್ಟರು. ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ಎಂಬ್ರಾಯ್ಡ್ರಿ ಈ ಥರ ಅಂತ ಡೀಟೇಲ್ ಕೊಟ್ಟರು.
ಆನ್ಲೈನ್ ಕ್ಲಾಸ್ ಹೇಳಿದ ತಕ್ಷಣ ಮೊದಲು ತಲೆಗೆ ಬರೋದು ನನಗೆ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡೋಕ್ಕಾಗುತ್ತಾ. ಮತ್ತು ಈಗ ನಾವು ಮನೆಯಲ್ಲೇ ಇರೋದಕ್ಕೋಸ್ಕರ ನಮಗೆ ಫ್ಯಾಮಿಲಿ ಫಂಕ್ಷನ್ ಇರುತ್ತೆ, ಹೊರಗಡೆ ಹೋಗೋದಿರುತ್ತೆ. ಸೊ ಆನ್ಲೈನ್ ಕ್ಲಾಸ್ ಅಂದರೆ ಆ ಟೈಮ್ಗೆ ನಾವು ರೆಡಿ ಇರಬೇಕು. ಇನ್ನೊಂದೇನೆಂದರೆ ಆನ್ಲೈನ್ ಕ್ಲಾಸಲ್ಲಿ ಹೇಳಿದ ಅರ್ಥ ಆಗುತ್ತಾ ಇಲ್ವಾ, ಆ ಥರ ಎಲ್ಲ ಡೌಟ್ ಇತ್ತು. ತುಂಬ ಯೋಚನೆ ಮಾಡಿದೆ ಜಾಯ್ನ್ ಆಗಲಾ ಬೇಡವಾ ಅಂತೇಳಿ. ಬಟ್ ಅವರು ಕೆಲವೊಂದು ಸ್ಟೇಟಸ್ ಹಾಕ್ತಾಯಿದ್ರು ಅವರು ಸ್ಟೂಡೆಂಟ್ಗಳು ಮಾಡಿರೋ ವರ್ಕನ್ನು. ಆ ವರ್ಕೆಲ್ಲ ನೋಡಿದಾಗ ಅವ್ರ ವರ್ಕೆಲ್ಲ ನೀಟಾಗಿ ತುಂಬ ಚೆನ್ನಾಗಿತ್ತು. ಸೊ ನೋಡೋಣ ಅಂಥೇಳಿ ನಾನು ಜಾಯ್ನ್ ಆದೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನನ್ನ ಆಫ್ಲೈನ್ ಕ್ಲಾಸ್ ಹೆಂಗೆ ಅಟೆಂಡ್ ಮಾಡ್ತಾರೋ ಅದೇ ಥರ ಆನ್ಲೈನ್ ಕೂಡ ಮಾಡ್ತಾರೆ ಅವರು. ಆನ್ಲೈನಲ್ಲಿ ತುಂಬ ಡೀಟೇಲಾಗಿ ಹೇಳ್ಕೊಡ್ತಾರೆ. ಡೈಲಿ 1 hour ಕ್ಲಾಸ್ ಇರುತ್ತೆ. ಆ ಕ್ಲಾಸಲ್ಲಿ ಪ್ರತಿಯೊಂದು ಸ್ಟೆಪ್ಪನ್ನು ಹೇಳ್ತಾರೆ. ಒಂದು ವೇಳೆ ಈಗ ನನಗೇನಾದರೂ ಅರ್ಥ ಆಗಿಲ್ಲ ಅಂತಂದರೆ ಅದನ್ನು 2-3 ಸಲ ರಿಪೀಟ್ ಮಾಡಿ ಹೇಳ್ಕೊಡ್ತಾರೆ. ಮತ್ತು ಗ್ರೂಪಲ್ಲಿ ಒಬ್ಬರು ವರ್ಕ್ ಆಗಿಲ್ಲ ಅಂತಂದರೂ ವೇಟ್ ಮಾಡ್ತಾರೆ, ತುಂಬ ಹೊತ್ತು ವೇಟ್ ಮಾಡ್ತಾರೆ. ಎಲ್ಲರ ವರ್ಕು ಮುಗಿಯೋ ತನಕ ವೇಟ್ ಮಾಡಿ ತುಂಬ ಪೇಷನ್ಸಿಂದ ಹೇಳ್ಕೊಡ್ತಾರೆ. ನಾನಿವಾಗ 2 ಬ್ಲೌಸನ್ನು ಕಂಪ್ಲೀಟ್ ಮಾಡಿದ್ದೇನೆ. ಒಂದು ಥ್ರೆಡ್ ವರ್ಕು, ಇನ್ನೊಂದು ಜ್ಯುವೆಲರಿ ವರ್ಕನ್ನು. ತುಂಬ ಚೆನ್ನಾಗಿ ಬಂದಿದೆ, ನನಗಂತೂ ತುಂಬ ಖುಷಿಯಾಗಿದೆ. ಮತ್ತು ಇನ್ನೊಂದೇನೆಂದರೆ ಈಗ ನಮಗೆಲ್ಲಾದರೂ ಹೊರಗಡೆ ಹೋಗೋದಿದ್ರೆ ನಮ್ಗೆ ಆನ್ಲೈನ್ ಕ್ಲಾಸ್ ಅಟೆಂಡ್ ಆಗೋಕ್ಕಾಗಲ್ಲ. ಬಟ್ ಮೇಡಮ್ ಹತ್ರ ನಮಗೆ ಇವತ್ತು ಅಟೆಂಡ್ ಆಗೋಕ್ಕಾಗಲ್ಲ ಅಂತ ಹೇಳಿದ್ರೆ ಅವತ್ತು ಮಾಡಿದಂಥ ಆನ್ಲೈನ್ ಕ್ಲಾಸ್ ವಿಡಿಯೋನ ಶೇರ್ ಮಾಡ್ತಾಯಿದ್ರು. ನಾವು ಅದನ್ನು ನೋಡಿ ಕಲಿತಾ ಇದ್ವಿ. ಮತ್ತು ಅದು ಅರ್ಥ ಆಗಿಲ್ಲ ಅಂತಂದರೆ ಮತ್ತೆ ನೆಕ್ಸ್ಟ್ ಡೇ ಅದನ್ನು ಅವರು ರಿಪೀಟ್ ಮಾಡಿ ಹೇಳ್ಕೊಡ್ತಾಯಿದ್ರು. ಸೊ ತುಂಬ ಚೆನ್ನಾಗಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಆನ್ಲೈನ್ ಕ್ಲಾಸ್ಗೆ ನೀವು ಜಾಯ್ನ್ ಆಗ್ಬೋದು. ಇನ್ನೊಂದು ವಿಷಯ ಹೇಳಬೇಕು, ಇವಾಗ ನಮ್ಮದು 3 month ಕೋರ್ಸ್ ಕಂಪ್ಲೀಟ್ ಆಯಿತು. ಸೊ ನಮ್ಮ ಕೋರ್ಸ್ ಕಂಪ್ಲೀಟ್ ಆಯಿತು. ಡೌಟ್ ಕೇಳಿದ್ರೆ ಅವ್ರು ಹೇಳಲ್ಲ, ಆ ಥರ ಏನಿಲ್ಲ. ನಾವು ಯಾವಾಗಲೇ ನಮ್ಗೆ ಡೌಟ್ ಇದ್ದರೂ ಅವ್ರಿಗೊಂದು ಮೆಸೇಜ್ ಹಾಕಿದರೆ ಅವ್ರು ಆ ಡೌಟನ್ನು ಕ್ಲಿಯರ್ ಮಾಡ್ತಾರೆ. ಮತ್ತು ಹೀಗೀಗೆ ಮಾಡಿ ಅಂತ ಹೇಳ್ಕೊಡ್ತಾರೆ. ತುಂಬ ಥ್ಯಾಂಕ್ಸ್ ಅನುಪಮ ಮ್ಯಾಮ್.